ಇನ್ನು ಹನಿ ಟ್ರ್ಯಾಪ್ ವಿಚಾರವನ್ನ ದೆಹಲಿಗೆ ಕೊಂಡೊಯ್ದಿದ್ದ ಸತೀಶ್ ಜಾರಕಿಹೊಳಿ ಹನಿ ಜೊತೆಗೆ ಕುರ್ಚಿಯನ್ನ ಭದ್ರಪಡಿಸಿಕೊಂಡು ಬಂದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕೆಂದ್ರೆ ನಾನ್ ದೆಹಲಿಗೆ ಮುಚ್ಚುಮರೆಯಾಗಿ ಏನು ಹೋಗ್ಲಿಲ್ಲ ಅಂತ ಸಿನಿಮಾ ಕಥೆ ಹೇಳಿದಿರುವಂತಹ ಸತೀಶ್ ನಾನು ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ದೆಹಲಿಯಲ್ಲಿ ಟಿಕೆಟ್ ಕಾಯ್ದಿರಿಸಿ ಬಂದ್ರ ಸತೀಶ್ ಜಾರಕಿಹೊಳಿ. ಈಗ ಆರ್ಎಸಿ ಟಿಕೆಟ್ ನಲ್ಲಿದ್ದೇನೆ, 2028ಕ್ಕೆ ಕನ್ಫರ್ಮ್ ಎಂದ ಸತೀಶ್. 4 ದಿನ ದೆಹಲಿ ಪ್ರವಾಸ ಕೈಗೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಕೇವಲ ಹನಿ ಟ್ರ್ಯಾಪ್ ಬಗ್ಗೆ ಅಷ್ಟೇ ಮಾಹಿತಿ ನೀಡಿ ಬಂದಿಲ್ಲ, ಬದಲಾಗಿ ಪಕ್ಷದ ಬೆಳವಣಿಗೆ ಬಗ್ಗೆಯೂ ಚರ್ಚಿಸಿ ವಾಪಸ್ಸಾಗಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರ ನೇಮಕ, ಪದಾಧಿಕಾರಿಗಳ ನೇಮಕ ಬಗ್ಗೆಯೂ ಮನವರಿಕೆ ಮಾಡಿದ್ದಾರೆ. ಈ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿರುವ ಸತೀಶ್ ಜಾರಕಿಹೊಳಿ, ನಾನೀಗ ಆರ್ಎಸಿ ಟಿಕೆಟ್ ಪಡೆದುಕೊಂಡಿದ್ದೇನೆ, ಸೀಟು ಸಿಗುತ್ತೋ ಇಲ್ವೋ ಅಂತ ಕಾಯ್ತಿದ್ದೇನೆ ಎಂದಿದ್ದಾರೆ. 2028ಕ್ಕೆ ಆಗಿಂದಾಗ್ಲೇ ಕನ್ಫರ್ಮೇಶನ್ ಅಂತ ಹೇಳೋ ಮೂಲಕ ಚರ್ಚೆ ಹುಟ್ಟು ಹಾಕಿದ್ದಾರೆ. ವೇಟಿಂಗ್ ಈಗ ರೈಲ್ವೆದಾಗ ಆರ್ಎಸಿ ಅಂತ ಕೊಡ್ತಾರಲ್ಲ, ಆರ್ಎಸಿ ಹತ್ತೊಂದು ಟಿಕೆಟ್ ಕೊಡ್ತಾರ ಅವರು. ನಾವು ಟ್ರೈನ್ನಾಗ ಮುಂಚೆ ಹೋಗ್ತಾ ಇದ್ದ ದಾರಿ ಹೊರಗೆ ಕಾಯ್ಕೋತ ಕೂಡ್ತಿದ್ವಿ, ಇವ್ನು ಬರೋಲ್ಲ, ಒಳ್ಳೇದಾಗ್ತೈತೆ, ಇವ್ನು ಬರೋಲ್ಲ. ಯಾಕಂದ್ರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್, ಅದು ಅಂದ್ರೆ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಚಾನ್ಸ್ ಸಿಗ್ಬೋದು. ಹಂಗೆ ಆರ್ಎಸಿ ಇದ್ದಂಗೆ ಅದೀವಿ ನಾವೆಲ್ಲ. ಇಲ್ಲ 28 ನಮ್ದು ಅದು ಆವಾಗಿಂದ ಈ ಕನ್ಫರ್ಮ್ ಇಲ್ಲ, ಆವಾಗೆ ಕನ್ಫರ್ಮೇಶನು ಎಷ್ಟು ಜನ ಆರಿಸಿ ಬರ್ತಾರೆ, ಹೆಂಗು ಆವಾಗಿನ ಪರಿಸ್ಥಿತಿ ಆವಾಗ ಈಗ ಹೇಳಿಕ್ಕಾಗುತ್ತೆ. ಇನ್ನು ಕುಮಾರಸ್ವಾಮಿ ದೇವೇಗೌಡರ ಜೊತೆಗೆ ಸತೀಶ್ ಭೇಟಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್, ಇಲ್ಲಿ ಯಾರು ಮಹಾರಾಷ್ಟ್ರದ ಏಕನಾಥ ಶಿಂದೆ, ಅಜಿತ್ ಪವಾರ್ ಆಗೋ ಶಕ್ತಿ ಇಲ್ಲ ಎಂದಿದ್ದಾರೆ. ಅಲ್ಲ, ಉಟ್ಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ. ಅಜಿತ್ ನಮ್ಮ ಶಿಂದೆ ಅವ್ರ ತರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂತ ಶಕ್ತಿ ಯಾರಿಗೂ ಇಲ್ಲ, ಮತ್ತು ಅದನ್ನ ಯಾರು ಮಾಡ್ಲಿಕ್ಕೆ ಮುಂದಾಗಲ್ಲ. ಮುಚ್ಚು ಮರೆ ಏನಿಲ್ಲ, ಭೂತಯ್ಯನ ಮಗ ಅಯ್ಯು ಕತೆ ಹೇಳಿದ್ದೇಕೆ ಸಾಹುಕಾರ್. ಹೀಗೆ ಮಾತು ಮುಂದುವರಿಸಿದ ಸತೀಶ್ ಜಾರಕಿಹೊಳಿ, ಕುಮಾರಸ್ವಾಮಿ ಸಹಾಯ ತೆಗೆದುಕೊಳ್ಳದಿದ್ರೆ ಫೋಟೋ ತೆಗೆಸಿಕೊಂಡು ನಿಮಗೆಲ್ಲ ಹೇಳ್ತಿರ್ಲಿಲ್ಲ. ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ 5 ಜನ ಊಟ ಮಾಡಿದಂತೆ ಕದ್ದು ಮುಚ್ಚಿ ಭೇಟಿಯಾಗ್ತಿದ್ವಿ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಕುಮಾರಸ್ವಾಮಿ ಅವ್ರು ಕೊಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ಮತ್ತೆ ಅವ್ರ ಸಹಾಯ ತಗೋಬೇಕಿತ್ತಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತೆಗ್ಸ್ಕೊಂಡು ಹೇಳ್ತಿದ್ವ. ರಾತ್ರಿ ತೊಡಗಲೇ ಓದಿದ್ವಿ. ಭೂತಯ್ಯನ ಮಗ ಈ ಪಿಕ್ಚರ್ ನೋಡ್ಯಾರ, ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರ ಅವರು, ಒಂದೇ ಹಿಂಗೆ ಮುಸುಕ್ ಹಾಕಿರ್ತಾರ. ಹಂಗೆ ನಾವು ಆಡಾಡ್ತೀವಿ ಡೆಲ್ಲಿಯಲ್ಲಿ, ರಾತ್ರಿ ಎಲ್ಲ ಮುಸುಕ್ ಹಾಕಿ ಭೂತಯ್ಯನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ ಮೀಲ್ಸ್ ತಿಂತಾರ ಅವ್ರು. ಹಳೆ ಪಿಕ್ಚರ್ ನೋಡಿರ್ಬೇಕು ಬಹಳ ಜನ. ಹೀಗೆ ಕದ್ದು ಮುಚ್ಚಿ ಏನಿಲ್ಲ ಅಂತಿರುವ ಸತೀಶ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಸೋಮಣ್ಣರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಬೇರೆ ಪಕ್ಷದ ಸಹಕಾರ ಕೋರಿದ್ದಾರೆ ಅನ್ನೋದು ಊಹಾಪೋಹ ಅಂತ ತಳ್ಳಿ ಹಾಕಿದ್ದಾರೆ. ದೆಹಲಿಯಿಂದ ಬರ್ತಿದ್ದಂತೆ ಸತೀಶ್ ಜಾರಕಿಹೊಳಿಯವರನ್ನ ಎಂಬಿ ಪಾಟೀಲ್ ಭೇಟಿಯಾಗಿ ಚರ್ಚಿಸಿದ್ದಾರೆ. ಆತ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಡಿಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತ್ಯೇಕವಾಗಿ ರಾಜ್ಯದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿಸಿ ಎಲ್ಲರ ವಿಶ್ವಾಸಕ್ಕೆ ಪಡೆಯುವ ಯತ್ನ ಮಾಡಿದ್ದಾರೆ. ಪ್ರಸನ್ನ, ಟಿವಿ9 ಬೆಂಗಳೂರು.